ಅಯ್ಯೋ 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 ಅಯ್ಯೋ, ಏನು ಹೂವಿನ ಅಲಂಕಾರ, ಮಲ್ಲಿಗೆ ಹೂವ, ಗುಲಾಬಿ ಹೂವ, ಹಣ್ಣು ಬೇರೆ ತಂದಿಕ್ಕಿವ್ರಿ. ನಮ್ ಸಾಕತ್ತೆ, ನಮ್ಮಮ್ಮಯ್ಯ ಮಾಡೋವೆಲ್ಲ ಬರೀ ಇಂಥವೇನೆ. ಇದೆಲ್ಲ ಯಾಕೆ ಬೇಕಾಗಿತ್ತು ನನಗೆ? ಈ ವಾಸನೆಗೂ ಈ ರೂಮ್ಗೂ ನನ್ನ ಮಗ ಪೆದ್ಗುಂಡ ಅದೇನು ಮಾಡ್ತಾನೋ ಏನೋ ನನ್ನ ಗೊತ್ತಿಲ್ಲ. ಅಯ್ಯೋ, ಫಸ್ಟ್ ನೈಟು ಯಾವುದೇ ಕಾರಣಕ್ಕೂ ನಡಿಲೇಬಾರ್ದು. ಹೌದೌದು, ನಾನು ಪ್ಲಾನ್ ಮಾಡ್ದಂಗೆ ನಿದ್ದೆ ಮಾತ್ರ ಹಾಕ್ಕೊಟ್ಬಿಡ್ಬೇಕು ಅವನಿಗೆ. ಸುಮ್ಮನೆ ಬಿಟ್ಕೋಬೇಕು ಅವನು. ಹಾಲು ಹಾಲು ಅಡುಗೆ ಮನೆಗೆ ಯಾರು ರೆಡಿ ಮಾಡಿರ್ತಾರೆ ಅನ್ಸುತ್ತೆ. ನಾನು ಈಗಲೇ ಹೋಗಿ ನಿದ್ದೆ ಮಾತ್ರ ಹಾಕ್ಕೊಟ್ಬರ್ತೀನಿ. ಈಗಲೇ ಹೋಗಿ ಹಾಲಿಗೆ ನಿದ್ದೆ ಮಾತ್ರ ಹಾಕ್ಬರ್ಬೇಕು. ಎಲ್ಲ ಹೋಗ್ಯವೆ. ಇಲ್ಲೇ ಇದ್ದಾಳೇನ ನೆಂಟಿ. ಆಹಾ ದಿವ್ಯಾ, ಈ ರೂಮು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವೇ ಇವತ್ತು. ನೋಡು, ಹಾಸಿಗೆ ಮೇಕೆ ಹೊಸ ರಗ್ಗು ಎಲ್ಲ ಒಚ್ಚೈತೆ ನಮ್ಮಮ್ಮಯ್ಯ. ಮಲ್ಲಿಗೆ ಹೂವು, ಗುಲಾಬಿ ಹೂವು ಎಲ್ಲ ನೋಡಿದ್ರೆ ಆಹಾ, ಇವತ್ತು ರಾತ್ರಿ ಅಂತೂ ನಾನಂತೂ ಮನೆ ಕಮ್ಮದೇ ಇಲ್ಲಪ್ಪ. ನೀನು ಅಷ್ಟೇ ಮನೆ ಕಬೇಡಂಗ. ನಾಚಿಕೆ ಇಲ್ದವನಿ, ಏನಿದು? ಬಂದು ಹಿಂಗೆ ಹಿಂದಿಂದಾನೆ ಹಿಂಗೆ ಹಿಡ್ಕೊಂತೀಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ಯಾಕೆ ನಾಚಿಕೆ ಆಗಬೇಕು ದಿವ್ಯಾ? ಇವತ್ತು ನಮ್ಮಿಬ್ರದ್ದು ಸೋಗ್ನ ಅಲ್ವಾ? ಇವತ್ತು ಹೆಂಗಿದ್ರು ನಾನು ನೀನು ಅದೇ ಕೆಲಸ ತಾನೇ ಮಾಡೋದು. ಬಿಡು, ಅದಕ್ಕೆ ಯಾಕೆ ನಾಚಿಕೆ? ಗಂಡ ಹೆಂಡತಿ ತಪ್ಕೊಂಡ್ರೆ ಏನೂ ತೊಂದರೆ ಏನಿಲ್ಲ ಬಿಡು. ಬೇರೆನ ಮುಟ್ವಾದಷ್ಟೇನೆ. ನಿನಗೆ ಗೊತ್ತಿಲ್ಲ? ರಾತ್ರಿ ಅಂತೂ ನನಗಂತೂ ನಿದ್ದೆನೇ ಬರಲ್ಲ. ಹೌದಾ, ನಿದ್ದೆ ಬರಲ್ವಾ? ನಿದ್ದೆ ಬರಂಗೆ ನಾನು ಮಾಡ್ತೀನಿ, ನೋಡ್ತಾ ಇರು. ಪೆದ್ಗುಂಡ, ಫಸ್ಟ್ ನೈಟ್ ಅಂತನ ಅಲ್ಲಿ ಕಿಸ್ಕೊಂಡು ಹಂಗಿನ ಅವಾಗಿಂದ ಕಾರಾಡ್ತಾ ಇದ್ದಾನೆ. ರಾತ್ರಿ ಯಾವಾಗ ಆಗುತ್ತೋ ಅಂತನ. ನನ್ನ ಮುಂದೆ ನೀನು ಕೆಲಸ ನಡೆಯಲ್ಲ. ನೀನು ಒಂದು ದಿವಸ ಬಿಸ್ಕೋಬೇಕು. ಹಂಗೆ ಮಾಡ್ತೀನಿ. ಈಗಲೇ ಹೋಗಿ ಹಾಲಿಗೆ ನಿದ್ದೆ ಮಾತ್ರ ಹಾಕ್ಬಿಡ್ತೀನಿ. ದಿವ್ಯಾ ದಿವ್ಯಾ, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ, ಇವತ್ತು ರಾತ್ರಿಗೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇನು. ನನಗೆ ಕೆಲಸ ಐತೆ, ತೆಗಿ. ರಾತ್ರಿಗೆ ಆಹಾ ಕಳ್ಳಿ. ಏಯ್, ನಿನಗೂ ಆಸೆ ಐತೆ, ಇದ್ರೂ ಇಲ್ಲ ಅಮ್ಮಗೆ ತರಿಸ್ಕೊಂತೀಯ ಅಲ್ವೇ? ಹೋಗು ಹೋಗು, ಎಲ್ಲಿಗೆ ಹೋಗ್ತೀಯ? ತಿರ್ಗಾ ಬರಲೇಬೇಕು ಇನ್ನು ಚಣವತ್ತಿಗೆ ಎಲ್ಲಿಗೆ. ಹೌದು, ಹಂಗೆ ಮಾಡಬೇಕು. ಎಲ್ಲೋದ್ರು ನಮ್ಮಮ್ಮಯ್ಯ ಸಾಕತ್ತೆ, ಯಾರೂ ಇಲ್ಲ. ಎಲ್ಲ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಅವ್ರು ಬರೋ ವರ್ಷದಲ್ಲಿ ಕೆಲಸ ಮಾಡಬೇಕು. ಆಲ್ರೆಡಿ ಇಟ್ಟಿದ್ದಾರೆ ಅನ್ಸುತ್ತೆ. ಅವಾಗಲೇ ಹಾಲ ಲೋಟ ಕೊಯ್ದಿಕ್ಕು ಅಂತ ಹೇಳ್ತಿತ್ತು ನಮ್ಮ ಸಾಕತ್ತೆ. ಇದೇನಿದು ಅಡುಗೆ ಮನೆ ಸ್ವಲ್ಪ ಹಳೆ ಕಣ್ಣಂಗೆ ಕಾಣುತ್ತೆ. ಹಾಲ್ನಾಗೂ ಎಲ್ಲ ಸ್ವಲ್ಪ ಹೊಸದಾಗೈತೆ. ಇದಕ್ಕೆ ಬಣ್ಣ ಹೊಡಿಸಿಲ್ಲ ಅನ್ಸುತ್ತೆ. ಬಣ್ಣ ಹೊಡಿಸಿದ್ರೆ ಚೆನ್ನಾಗಾಗುತ್ತೆ. ಇದು ಹೋಗಿ ಬಿಡು, ನನಗೆ ಯಾಕಾದ ಚಿಂತೆ. ಮೊದಲು ಹಾಲಿಲ್ಲ ಇದಾವಲ್ವಾ, ಮಾತ್ರೆ ಮಾತ್ರೆ ತಗೊಂಬಂದು ಹಾಕೋಣ. ನಿದ್ದೆ ಮಾತ್ರೆ ತಂದೀನಿ. ಇದನ್ನ ಹಾಕಿದ್ರೆ ಕರೆಬಿಟ್ರೆ ಕುಡಿದ್ರೆ ಹಂಗೆ ಎದ್ದಾಗೋದಿಲ್ಲ, ಎಚ್ಚರ ಆಗಲ್ಲ ಬೆಳಗ್ಗೆ ತಕ್ಕ. ಅಪ್ಪ ಹೋಯ್ತಪ್ಪ, ಕರೆಗ್ಬಿಡುತ್ತೆ. ಇದನ್ನ ಅವ್ರು ತಗೊಂಬರೋ ವರ್ಷಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಬೇಕು. ಅವ್ರಿಗೆ ಗೊತ್ತಾಗಬಾರ್ದು ನಾನು ನಿದ್ದೆ ಮಾತ್ರೆ ಬೆಳೆಸಿರೋದು. ಅಮ್ಮ, ಇನ್ನೇನು ಟೈಮ್ ಆತಲ್ವೇ? ರೂಮ್ ಒಳಕ್ಕೆ ಕಳ್ಸನ್ವಾ? ಆಯ್ತಾಯ್ತು. ಎಲ್ಗೋದ್ಲು ದಿವ್ಯಾ? ನಮ್ಮ ಗುಂಡ ಎಲ್ಗೋದ? ಕಾಲೇ ರೂಮ್ ಒಳಕ್ಕೆ ಹೋದ್ರು ಏನೋ. ದಿವ್ಯಾ ದಿವ್ಯಾ, ಇಲ್ಲೇ ಇದ್ದಾಳೆ ನಮ್ಮ ದಿವ್ಯಾ. ದಿವ್ಯಾ, ಏನ್ ಮಾಡ್ತಿದ್ದಮ್ಮ? ಎಲ್ಲಿ ನಿನ್ ಗಂಡ ಎಲ್ಗೋದ? ಎಲ್ಗೋದ್ನ ನನ್ಗೆ ಹೆಂಗ್ ಗೊತ್ತು? ನನಗೇನು ಗೊತ್ತಿಲ್ಲ. ಅಯ್ಯೋ ದಿವ್ಯಾ, ಗಂಡನ ಅವನು ಇವನು ಅಂತ ಮಾತಾಡಬಾರ್ದು. ಮರ್ಯಾದೆ ಕೊಟ್ಟು ಎಲ್ಗೋದ್ರು ನನಗೆ ಗೊತ್ತಿಲ್ಲ, ನನಗೆ ಹೇಳೋಗ್ಲಿಲ್ಲ ಅವರು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಹಿಂಗೆ ಹೆಂಗ್ ಬೇಕಂಗೆ ಮಾತಾಡಬೇಡ. ಅಯ್ಯೋ ಇರ್ಲಿ ಬಿಡಿ ಚಂದ್ರಮ್ಮ, ಈಗಿನ ಹುಡುಗರಲ್ವಾ, ಹೋಗೋ ಬಾರೋ ಅಂತಾನೆ ಕರೀತಾವೆ. ನೋಡಿಲ್ವ ಇದ್ರಾಗೆಲ್ಲನ, ಮೊಬೈಲಾಗೆಲ್ಲನ? ನೀನು ನೋಡಿಲ್ಲ ಅನ್ಸುತ್ತೆ, ನಾನು ನೋಡಿದ್ದೀನಿ. ಅಲ್ಲೇನೆ ದಿವ್ಯಾ, ಈಗಿನ ಕಾಲದ ಹುಡುಗರು ಹಂಗೆ ಕರಿಯೋದು, ಹೆಸರು ಹಿಡಿದು ಕರಿತವೆ, ಹೋಗೋ ಬಾರೋ ಅಂತವೆ. ಹೆಂಗೆಂಗೋ ಕರ್ಕವಿ ಬಿಡು, ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ಗೆ. ಅದು ಸರಿನೇ ತಗ. ಅವರು ಚೆನ್ನಾಗಿರಿ, ಹೆಂಗಾದ್ರೂ ಕರ್ಕೊಂಬ್ಲಿ, ನಮ್ಗೆ ಏನಂತೆ. ನಾವು ಹಿಂದಿನ ಕಾಲದರಲ್ವಾ, ಗಂಡುಗೆ ಮರ್ಯಾದೆ ಕೊಡ್ಬೇಕು, ಅವರು ಇವರು ಅಂತ ಮಾತಾಡ್ಸ್ಬೇಕು ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಹುಡುಗರು ಅವ್ರಿಗೆ ಇಷ್ಟ ಬಂದ ಮಾತಾಡ್ತಾರಲ್ವೇ? ಬಿಡು, ಅದು ಸರಿನೇ, ಅವ್ರವ್ರ ಇಷ್ಟ. ಸರಿ, ಹಾಲು ತಾಂಬರ್ಲ? ನಾನೇ ತಾಂಬತ್ತೀನಿ, ನೀನು ನಿಮ್ಮ ಮಗಳಿಗೆ ಹೇಳ್ಕೊಡು ಏನಾದ್ರೂ. ಇವತ್ತು ಅವ್ರಿಬ್ರದ್ದು ಸೋಬ್ನ ಅಲ್ವಾ, ಅಲ್ಲಿ ಹೆಂಗ್ ನಡ್ಕೋಬೇಕು ಏನು ಎತ್ತ ಅಂತಾನ ಹೇಳ್ಕೊಡು. ಸರಿ, ಹೋಗಿ ತಾಂಬರದು. ದಿವ್ಯಾ ದಿವ್ಯಾ, ಯಾಕೆ ಸಪ್ಪಗಿದ್ಯಾ? ಹಂಗಿರ್ಬೇಡ, ಖುಷಿಯಿಂದ ನಗ್ನಗ್ತಾ ಇರ್ಬೇಕು, ಗೊತ್ತಾಯ್ತಾ? ಅಷ್ಟೇನಾ, ಇನ್ನೇನಾದ ಐತಾ? ಅಷ್ಟೇ. ಗಂಡನ ಹತ್ರ ಹೋಗಿ ಚೆನ್ನಾಗಿ ಮಾತಾಡು, ಹಂಗ. ಏನು ಬೇಜಾರು ಮಾಡ್ಕೋಬೇಡ. ದಿವ್ಯಾ ದಿವ್ಯಾ, ತಾಳಮ್ಮ ಹಾಲು. ಟೈಮ್ ಆಯ್ತು, ತಗೊಂಡು ನಮ್ಮ ಗುಂಡ ಕಾಯ್ತಾ ಇರ್ತಾನೆ, ಹೋಗು. ಈ ಹಾಲೇನು ಕುಡಿಲೇಬೇಕಾ? ಯಾರು ಕುಡಿಬೇಕು? ಯಾರು ಕುಡಿಬೇಕು ಅಂದ್ರೆ ಇಬ್ರು, ಅವನೊಂದಿಷ್ಟು ನೀನೊಂದಿಷ್ಟು. ತಗ
ನನಗೆ ಹಾಲೆಲ್ಲ ಕುಡ್ದು ಅಭ್ಯಾಸ ಇಲ್ಲ. ನನಗೆ ಹಾಲಂದ್ರೆ ಆಗಲ್ಲ, ವಾಂತಿ ಬಂದಂಗೆ ಆಗುತ್ತೆ ಹಾಲು ಕುಡಿದ್ರೆ. ನಾನು ಹಾಲು ಕುಡಿಯಲ್ಲ. ನೀನ್ ಕುಡ್ದಿದ್ರೆ ಹೊಟ್ಟೆ ಹೊತ್ತು ನಿನ್ ಗಂಡಿಗೆ ಕೊಡು ತಗೊಂಡೋಗಿ. ಸರಿ ಅಮ್ಮ, ಆಯ್ತು, ಕೊಡು, ತಗೊಂಡೋಗ್ತೀನಿ. ತಗೊಂಡೋಗಿ ದಿವ್ಯಾ. ನಿಂದು ನನ್ನ ಮಗೊಂದು ಇವತ್ತು ಮೊದಲ ರಾತ್ರಿ. ನಿಮ್ಮಿಬ್ರು ಜೀವನ ಯಾವಾಗ್ಲೂ ಹಿಂಗೇ ಇರ್ಲಿ. ಮೊದಲನೇ ರಾತ್ರಿ ತರಾನೇ ಇರ್ಲಿ. ಸರಿ, ನೀವಿಬ್ರು ಸುಖವಾಗಿರ್ರಿ ಯಾವಾಗ್ಲೂ. ಆದಷ್ಟು ಬೇಗ ನನ್ನ ಕೈಗೊಂದ ಮೊಮ್ಮಗನ್ ಕೊಟ್ಬಿಟ್ರಿ, ಆಟ ಆಡ್ಸ್ಕೊಂಡು ಇದ್ಬಿಡ್ತೀನಿ. ಸಾಕಮ್ಮ, ಸುಮ್ಮನಿರತ್ತಾಗಿ. ಇನ್ನು ಇವತ್ತಿನ ಫಸ್ಟ್ ನೈಟ್ ಹೋಗ್ತಾ ಇದ್ದಾಳೆ ನೀನು. ಹಾಲೇನೆ ಮೊಮ್ಮಗು ಅಂತೆ, ಮೊಮ್ಮಗು. ಸುಮ್ಮನಿರು. ಈಗಿನ ಕಾಲದವರು ಜಲ್ದಿ ಮಕ್ಕಳು ಮಾಡ್ಕೊಂಬಲ್ಲ. ಅದು ಇದು ಪ್ಲಾನಿಂಗ್ ಅದು ಇದು ಅಂತ ಇರ್ತೈತೆ ಅವ್ರದ್ದು ಯಾತೈತ. ನೀನು ಏನು ಹೇಳಕ್ ಹೋಗ್ಬೇಡ. ದಿವ್ಯಾ, ತಗೊಂಡೋಗಮ್ಮ ನೀನು, ಹೋಗು. ಪಾಪ ನಿನ್ ಗಂಡ ಕಾಯ್ತಾ ಇರ್ತಾನೆ, ಹೋಗು. ಸರಿ ತಾಳಮ್ಮ ದಿವ್ಯಾ, ತಗೊಂಡು ಹೋಗು ಹೋಗು ಹೋಗು. ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ಗಂಡನ. ನೀವೆಲ್ಲರೂ ಅನ್ಕೊಂಡಿರಂಗೆ ಫಸ್ಟ್ ನೈಟ್ ಆಗಲ್ಲ. ಅವನಿಗೆ ಇವತ್ತು ಪೂರ್ತಿ ನಿದ್ದೆ ನೈಟ್ ಆಗುತ್ತೆ. ನೋಡು ನಾನು ಏನು ಮಾಡ್ತೀನಿ ಅಂತ. ಅಂತೂ ಇಂತೂ ನಮ್ಮ ಜವಾಬ್ದಾರಿ ಮುಗೀತು. ಇನ್ನೇನಿದ್ರು ಅವರಿಬ್ರು ಸಂಸಾರ ಮಾಡ್ಕೊಂಡು ಸುಖವಾಗಿರೋದೆ ಮುಖ್ಯ. ಸರಿ ನಡಿ, ನಾವು ಹೊರಗೆ ಹೋಗಿ ಮನಿಕೆ ಮನ. ಹೌದೌದು, ಸೆಕೆ ಬೇರೆ. ಬಾ, ನಾವಿಬ್ರು ಹೊರಗೆ ಮನಿಕೆ ಮನ. ಚಾಪೆ ರೊಗ್ಗು ಇದಾವ ಹೊರಗೆ? ಇದಾವ ನಡಿ. ಚಾಪೆ ರೊಗ್ಗು ಎಲ್ಲ ಅಲ್ಲೇ ಇಕ್ತೀನಿ, ಅಲ್ಲೇ ಇಕ್ಕಿದ್ದೀನಿ. ಹೊರಗೆ ಮನಿಕಮ್ಮ ನಾನು ನೀನು. ಈಗ ಬರಲೇ ಇಲ್ವಲ್ಲಪ್ಪ ನನ್ನ ಹೆಂಡತಿ. ಇನ್ನು ಯಾವಾಗ ಬರ್ತಾಳೋ ಏನೋ. ಬಂದ್ಲು ಬಂದ್ಲು ಬಂದ್ಲು. ಬಾ ದಿವ್ಯಾ, ನಾನು ಅವಾಗಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ಯಾಕೆ ಇಟ್ಟ ತಿಂತಕ್ಕ? ಬಾ ಜಲ್ದಿ. ಹಾಲು ತಂದುಬಿಟ್ಟಿದ್ಯಾ? ಕಳ್ಳಿ, ನನಗಿಷ್ಟ ಆಗಲ್ಲ, ಇದು ಬೇಡ ಅದು ಬೇಡ ಅಂತ ಹೇಳಿ ಈಗ ಗನ್ವದಂಗೆ ಹಾಲು ತಗೊಂಬಂದಿದ್ಯಾ? ಎಲ್ಲ ಇಷ್ಟ ತಾನೇ ನಿನಗೂ? ನನಗೂ ಗೊತ್ತು ಬಿಡು, ಹೆಂಗಸ್ರು ಅದೆಲ್ಲ ಹೇಳಲ್ಲ, ನಾವಾದರೆ ಹೇಳ್ತೀವಿ ಬಾಯ್ ಬಿಟ್ಟು ಅಷ್ಟೇನೆ. ನನಗೆಲ್ಲ ಅರ್ಥ ಆಗುತ್ತೆ ಬಿಡು. ಹೌದೌದು, ನೀನು ತುಂಬಾ ಬುದ್ಧಿವಂತ ಅಲ್ಲ, ಎಲ್ಲ ಅರ್ಥ ಆಗುತ್ತೆ. ನೋಡ್ತಿದ್ದಂಗೆ ಅರ್ಥ ಆಗುತ್ತೆ. ತಗ, ಹಾಲು ಕುಡಿ. ದಿವ್ಯಾ, ನೀನೇ ಕುಡಿಸು. ನೀನೇ ಕುಡಿಸಿದ್ರೆ ಚೆನ್ನಾಗಿರುತ್ತೆ. ಯಾಕೆ ನಾನೇ ಕುಡಿಸ್ಬೇಕು? ಯಾಕೆ ನಿನ್ಗೇನು ಕೈ ಇಲ್ವಾ? ತಗೊಂಡು ಕುಡಿ. ತಗ. ದಿವ್ಯಾ, ನೀನು ಪಿಕ್ಚರ್ನಾಗೆಲ್ಲ ನೋಡಿಲ್ವೇ? ಈ ಗಂಡ ಹೆಂಡ್ತಿ ಇಬ್ರು ಹೋದಾಗ ಹೆಂಡ್ತಿನೇ ಗಂಡಿಗೆ ಹಾಲು ಕುಡ್ಸೋದು ತಾನೇ? ಕುಡಿಸು. ಅದು ಪಿಕ್ಚರ್, ಇದು ನಿಜ ಜೀವನ. ಹಿಂಗೆಲ್ಲನ ಪಿಕ್ಚರ್ನಾಗೆ ಇರ್ಬೇಕು, ಹಂಗೆ ಇದ್ದಂಗೆ ಇರ್ಬೇಕು ಅಂತ ಕನಸು ಕಾಣಬೇಡ ನೀನು. ಜನಗಳು ಇಷ್ಟಪಟ್ಟು ನೋಡ್ಲಿ, ಹಂಗಾದ್ರೆ ಚೆನ್ನಾಗಿ ನೋಡ್ತಾರೆ, ಇಂಟ್ರೆಸ್ಟ್ ಕೊಟ್ಟು ಅಂತಾನ ಹಂಗೆಲ್ಲ ತೋರಿಸ್ತಾರೆ ಪಿಕ್ಚರ್ನವರು, ಅಷ್ಟೇನೆ. ಜೀವನದಲ್ಲಿ, ನಿಜ ಜೀವನದಲ್ಲಿ ಹಂಗೆಲ್ಲ ಆಗಲ್ಲ. ತಗ, ಸುಮ್ಮನೆ ಕುಡಿ. ನಾನು ಕುಡಿಯಲ್ಲ. ನೀನು ಕುಡಿಸಿದ್ರೆ ಮಾತ್ರ ಕುಡಿಯೋದು, ಇಲ್ಲಾಂದ್ರೆ ನಾನು ಕುಡಿಯೋದೇ ಇಲ್ಲ. ಅಯ್ಯೋ, ಇವನು ಹಾಲು ಕುಡಿಲಿಲ್ಲ ಅಂದ್ರೆ ನನ್ನ ಪ್ಲಾನು ಉಲ್ಟಾ ಆಗ್ಬಿಡುತ್ತೆ. ಕುಡಿಲೇಬೇಕು. ಏನು ಮಾಡಲಿ ಈಗ? ಈ ಪೆದ್ದನ್ನವ ನಾನೇ ಕುಡಿಸ್ಬೇಕಂತ ಇವನಿಗೆ. ಇನ್ನೇನು ಮಾಡೋದು? ಇವನ್ನ ಇವತ್ತು ರಾತ್ರಿ ಮಲಗಿಸ್ಬೇಕು ಅಂದರೆ ಹಾಲು ಕುಡಿಸ್ಲೇಬೇಕು, ಇಲ್ಲದಿದ್ರೆ ಏನೂ ಇಲ್ಲ. ನನ್ನ ಕತೆ ಅಷ್ಟೇ, ಗೋವಿಂದ. ಇವನು ಪಿಕ್ಚರ್ ನೋಡಿ ಮೆಂಟ್ ಆಗ್ಯವನು ಅನ್ಸುತ್ತೆ. ಪಿಕ್ಚರ್ನಾಗ ಹೆಂಗೆ ಮಾಡ್ತಾರೋ ಹಂಗೆ ಮಾಡಬೇಕು ಅಂತಾನ ಅಂದ್ಕೊಂಡೈತಿ ಪೆದ್ ಮುಂಡೆದು. ಯಾತು ಗೊತ್ತಾಗಲ್ಲ, ಏನಿಲ್ಲ. ಸರಿ ಆಯ್ತು, ತಗೊಳ್ಳೋ ಗುಂಡ, ಕುಡಿ. ತಗ, ಕುಡಿಸ್ತೀನಿ ನಾನೇನೆ. ಕುಡಿ ಕುಡಿ. ಹಂಗಾದ್ರೆ ಸರಿ, ಕುಡಿಸು ಮತ್ತೆ. ಕುಡ್ದ? ಚೆನ್ನಾಗಿದ್ವಾ? ಕುಡ್ದೆ ದಿವ್ಯಾ, ಚೆನ್ನಾಗಿದ್ವು, ಸೀಗೆ ಹಂಗೇನೆ. ನೀನು ಕುಡಿಸ್ತಲ್ಲ ಅದಕ್ಕೆ ಇನ್ನೂ ಸೀಗಿದ್ವು. ಹೌದಾ? ನಿನಗೇನು ಆಗ್ತಾ ಇಲ್ವಾ? ನಿದ್ದೆ ಬಂದಂಗೆ ಅಥವಾ ತಲೆ ತಿರುಗ್ದಂಗೆ ಏನು ಆಗ್ತಾ ಇಲ್ವಾ? ಅಯ್ಯೋ ದಿವ್ಯಾ, ಇವತ್ತು ನಿದ್ದೆ ಮಾಡಲ್ಲ ಅಂತ ಹೇಳಿದ್ದೀನಲ್ಲ ನಾನು. ಲೋಟನ ಅಲ್ಲಿ ಇಕ್ಬರಗೆ ಹೋಗಿ. ಸ್ವಲ್ಪ ಹೊತ್ತು ಹೋಗ್ಬೇಕು ಅನ್ಸುತ್ತೆ. ಆ ನಿದ್ದೆ ಮಾತ್ರ ಹಾಕಿರೋದು ಬಾಡಿಲೆಲ್ಲನ. ಆದ್ರೆ ಆಮೇಲೆ ಮನೆ ಕೆಂತಾನೆ ಅನ್ಸುತ್ತೆ. ಲೋಟ ಇಕ್ಬರೋಣ ಮೊದಲು. ದಿವ್ಯಾ ದಿವ್ಯಾ, ನನಗೆ ಯಾಕೋ ಒಂಥರ ಆಗ್ತೈತೆ. ಹೌದಾ? ಒಂಥರ ಆಗ್ತೈತಾ? ಆಗ್ಲಿ ಆಗ್ಲಿ, ಮನಿಕೆ ನಿದ್ದೆ ಬಂದಂಗೆ ಆಗ್ತೈತಾ? ಇಲ್ಲ, ನನ್ಗೆ ಏನೇನೋ ಆಗ್ತೈತೆ. ಏನೇನೋ ಆಗ್ತೈತೆ ಅಂದ್ರೆ ನಿದ್ದೆ ಬಂದಂಗೆ ಆಗ್ತಿರ್ಬೇಕು ಅಲ್ವಾ? ಅಲ್ಲ, ನನಗೆ ಒಂಥರ ಆಗ್ತೈತೆ, ಮೈಯಾಗೆಲ್ಲ ಚಕ್ಕಲಿ ಗುಲಿ ಕೊಟ್ಟಂಗೆ ಆಗ್ತೈತೆ. ನನ್ನ ಹತ್ರ ಬಾ ದಿವ್ಯಾ, ನನಗೆ ಇವಾಗ ತಪ್ಕೋಬೇಕು ಅಂತ ಅನ್ನಿಸ್ತೈತೆ. ಬಾ ಬಾ ದಿವ್ಯಾ, ಬಾ ದಿವ್ಯಾ. ಅಯ್ಯೋ ಬೇಡ ಬೇಡ, ಇದೇನಿದು ಹಿಂಗೆ? ಏನಾಯ್ತು ನಿನಗೆ? ನನ್ನೇ ಕಿರ್ಕೊಂಡ್ ಬರ್ತಿದ್ಯಾ? ಬಿಡು ಬಿಡು ಕೈನ. ನಾನು ಬಿಡಕ್ಕಲ್ಲ, ನಿನ್ನ ಕೈ ಹಿಡ್ಕೊಂಡ್ರದು. ನನ್ಗೆ ಏನೇನೋ ಆಗ್ತೈತೆ. ಬಾ ದಿವ್ಯಾ. ಅಯ್ಯೋ ದೇವ್ರಿ, ಇದೇನಿದು? ಅಲ್ಲ, ಆ ಮೆಡಿಕಲ್ ಅನ್ನು ನಿದ್ದೆ ಮಾತ್ರೆ ಕೊಟ್ನೋ ಅಥವಾ ಏನಾದ್ರೂ ಮೂಡ್ ಬರೋ ಅಂತ ಮಾತ್ರೆ ಕೊಟ್ನೋ? ಏನೇನೋ ನೋಡ್ತಾರಲ್ಲ ಗಂಡಸರು, ಆ ಥರ ಮಾತ್ರೆ ಏನಾದ್ರೂ ಕೊಟ್ನೋ ಹೆಂಗೆ?
ನನ್ಗೆ ಯಾಕೋ ಹಂಗೆ ಅನಿಸ್ತೈತೆ. ಇದೇನಪ್ಪ ಇದು, ಒಳ್ಳೆ ಬೆದಿಗೆ ಬಂದಿರೋ ಊರಿ ಥರ ಆಡ್ತಾ ಇದ್ದಾನೆ ನನ್ನ ಮಗ. ನಾನು ಹೆಂಗೋ ಇದನ್ನ ನಿಲ್ಲಿಸ್ಬೇಕು ಅಂತ ನಾನೇನೇನೋ ಪ್ಲಾನ್ ಮಾಡಕ್ ಹೋದ್ರೆ ಅದೆಲ್ಲ ಉಲ್ಟಾ ಆಗ್ತಿದೆಯಲ್ಲ ದೇವ್ರಿ. ಆ ದಿವ್ಯಾ ಬೇಗ, ನನಗೆ ಮೂಡ್ ಬಂದೈತೆ, ಬಾ ದಿವ್ಯಾ. ಬಿಡ ಬಿಡ. ಏ ನಡಿ, ಹಾಸಿಗೆ ಮೆಕ್ಕವಾಗಿ ಮನಿ ಕಮ್ಮನ, ಏನು ಹೆದರ್ಕಬೇಡ, ನಾನೇ ನಿನ್ ಗಂಡ. ನಡಿ ದಿವ್ಯಾ, ಏನು ಆಗಲ್ಲ. ಇಳಿಸು ಇಳಿಸು, ನನ್ನ ಯಾಕೆ ಎತ್ಕೊಂಡೆ, ಇಳಿಸು. ಅಯ್ಯೋ ಸುಮ್ಮನೆ ಇರು ಚಿನ್ನ, ಹಿಂಗೆಲ್ಲ ಯಾಕೆ ಆಡ್ತೀಯ? ಬಾ, ನನಗಿವತ್ತು ಮೂಡ್ ಬಂದೈತೆ, ಫಸ್ಟ್ ನೈಟ್ ಮಾಡ್ಕೊಂಬನ, ಬಾ ಬೇಗ. ಇಂಥ ಆನಂದನ ತಾಳಲಾರೆ, ನನ್ನ ಮಾತಲ್ಲಿ ನಾ ಹೇಳಲಾರೆ. ಕಂಡೆ ಹೊಸ ಹೊಸ ಬಯಕೆಗಳು, ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ, ಇಂದು ಆನಂದನ ತಾಳಲಾರೆ. ಏನು ಇದು ಹಿಂಗೆ ಎತ್ತಾಗ್ತಾ ಇದೆಯಾ ನನ್ನ? ಸುಮ್ಮನೆ ಇರು ಚಿನ್ನ, ನೀನೇನು ಮಾತಾಡಬೇಡ.